ಈ ಮನುಷ್ಯ ಎಲ್ಲೋದ್ರೂ ಇವ್ರ ತಲೆ ಮೇಲೆ ಸಿಡ್ಲು ಹೊಡಿತಿತ್ತು. ಮತ್ತೆ ವಿಡಿಯೋ ಕೊನೆಯಲ್ಲಿ ಹೇಳೋ ನಾನು ವಿಷಯ ಕೇಳಿದ್ರೆ ನಿಮ್ಗೆ ನಗು ಬರುತ್ತೆ. ಸಿಡ್ಲಿಗೆ ಇವ್ರ ಮೇಲೆ ಏನ್ ಕೋಪ ಆಯ್ತೋ ಗೊತ್ತಿಲ್ಲ, ಇವ್ರ ಮೇಲೆ 7 ಟೈಮ್ ಅಟ್ಯಾಕ್ ಮಾಡಿದೆ. ಒಂದ್ಸತಿ ಇವ್ರ ಕಂಬದ ಹತ್ರ ನಿಂತಿದ್ದಾಗ ಕಂಬಕ್ಕೂ ಸಿಡ್ಲು ಹೊಡಿತು. ಒಂದ್ಸತಿ ಇವ್ರ ಕಾಲ್ ಬೆರಳನ್ನೇ ಕಟ್ ಮಾಡ್ಕೊಂಡು ತಗೊಂಡೋಗಿತ್ತು. ನೀವು ಯಾವ್ದೇ ವೆಹಿಕಲ್ ಒಳಗಿದ್ರು ಸಿಡ್ಲು ಹೊಡೆದಾಗ ನೀವು ಸೇಫ್ ಆಗಿರೋ ಚಾನ್ಸಸ್ ಇರುತ್ತೆ. ಬಟ್ ಇವ್ರು ಒಂದ್ಸತಿ ಟ್ರಕ್ ಅಲ್ಲಿ ಇದ್ದಾಗ ಟ್ರಕ್ ಸೈಡ್ ಇಂದ ಬಂದು ಇವ್ರಿಗೆ ಸಿಡ್ಲು ಹೊಡೆದಿತ್ತು. ಮತ್ತೆ ಇವ್ರು ಕೆಲಸ ಮಾಡ್ತಿದ್ದು ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಆಬ್ವಿಯಸ್ಲಿ ತುಂಬಾ ಮರ ಗಿಡಗಳಿರ್ತವೆ. ಇವರಿಗೆ 1942 ಅಲ್ಲಿ ಸಿಡ್ಲು ಹೊಡಿತು, 1969 ಅಲ್ಲೂ ಸಿಡ್ಲು ಹೊಡಿತು, 1970 ಅಲ್ಲೂ ರಿಪೀಟ್ ಆಯ್ತು, 72, 73, 76 ಅಲ್ಲೂ ಇವ್ರಿಗೆ ಸಿಡ್ಲು ಹೊಡಿತು, 77 ಅಲ್ಲೂ ಇವ್ರಿಗೆ ಸಿಡ್ಲು ಹೊಡಿತು. ಆ ಟೈಮಲ್ಲಿ ಇವರ ಫೀಲಿಂಗ್ ಏನಿತ್ತು ಅಂದ್ರೆ ಇವ್ರಿಗೆ ಏನೋ ಇದು ನ್ಯಾಚುರಲ್ ಆಗಲ್ಲ, ಯಾವ್ದೋ ಒಂದು ಕೆಟ್ಟ ಶಕ್ತಿ ಇವ್ರ ಮೇಲೆ ಕಣ್ಣಿಟ್ಟು ಇದನ್ನ ಮಾಡಿಸ್ತಾ ಇದೆ ಅಂತ ಇವ್ರಿಗೆ ಆ ಫೀಲಿಂಗ್ ಬಂದ್ಬಿಟ್ಟಿತ್ತು. ಯಾರಾದ್ರೂ ದುಡ್ಡು ಕೇಳ್ತಾರಂತ ಓಡೋಗಿರೋದ್ ನೋಡಿದಿರಾ? ಆದ್ರೆ ಇವ್ರು ಬಂದ್ರೇನೆ ಜನ ಓಡೋಗವ್ರು, ದುಡ್ಡು ಕೇಳ್ತಾರಂತ ಅಲ್ಲ. ಇವ್ರ ಪಕ್ಕದಲ್ಲಿ ನಿಂತ್ರೆ ಸಿಡ್ಲು ಹೊಡಿಯೋದ್ ಕನ್ಫರ್ಮ್ ಅಂತ. 1973 ಅಲ್ಲಿ ಇವ್ರಿಗೆ ಸಿಡ್ಲು ಹೊಡೆದಾಗ ಇವರ ಕಣ್ಣಿಗೆ ಬಿದ್ದಿತ್ತು ಆ ಏಟು, ಆದ್ರೆ ಇವ್ರ ಫೇಸಿಗೆ ಏನೂ ಆಗಿಲ್ಲ. ಸಿಡ್ಲು ಇವ್ರು ಎಲ್ಲೇ ಔಚ್ಕೊಂಡ್ರು ನಿನ್ನ ಬಿಡಲ್ಲ ಅಂತ ಹುಡ್ಕೊಂಡ್ ಬಂದ್ ಇವ್ರಿಗೆ ಹೊಡಿತಾ ಇತ್ತು. ಇಲ್ಲಿ ಕೇಳ್ರಿ, ಕೊನೆಗಂತೂ ಇವ್ರು ಸಮಾಧಿ ಇದೆ ಅಲ್ಲ, ಸತ್ತಾದ್ಮೇಲೆ ಸಮಾಧಿ, ಅದ್ರ ಮೇಲೂ ಬಂದ್ ಸಿಡ್ಲು ಹೊಡಿತು. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಚಾರ ತಿಳ್ಕೊಳಕ್ಕೆ ಯೂಟ್ಯೂಬ್ ಇಂದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡ್ರಿ, ಇನ್ಸ್ಟಾಗ್ರಾಮ್ ಇಂದ ನೋಡ್ತಾ ಇದ್ರೆ ಪೇಜ್ ನ ಫಾಲೋ ಮಾಡ್ರಿ. ಥ್ಯಾಂಕ್ ಯು.